ಉದಯವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಕ್ಷೇತ್ರ ಪೊಳಲಿಗೆ ಮತ್ತು ಶ್ರೀ ಕ್ಷೇತ್ರ ಅರ್ಕುಳಕ್ಕೆ ಅವಿನಾಭಾವ ಸಂಬಂಧ. ಶ್ರೀ ಕ್ಷೇತ್ರ ಪೊಳಲಿಯಲ್ಲಿ ಮಾತೆ ರಾಜರಾಜೇಶ್ವರಿಯ ಆರಾಧನೆಗಳು ನಡೀತಾ ಇದ್ದರೆ, ಶ್ರೀ ಕ್ಷೇತ್ರ ಅರ್ಕುಳದಲ್ಲಿ ಉಳ್ಳಾಕ್ಲು ಮಗರಂತಾಯಿ ದೈವಗಳ ಆರಾಧನೆ ಜನಪದ ರೀತಿಯಲ್ಲಿ ನಡೀತಾ ಇದೆ. ಶ್ರೀ ಕ್ಷೇತ್ರ ಅರ್ಕುಳ ಮತ್ತು ಪೊಳಲಿಗೆ ಬಹಳ ಹಿಂದಿನ ಬಹಳ ಪೌರಾಣಿಕವಾದಂಥ ಸಂಬಂಧ ಇದೆ. 80 ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಅರ್ಕುಳದಿಂದ ಶ್ರೀ ದೈವಗಳ ಭಂಡಾರ ಪೊಳಲಿಗೆ ಬಂದು, ಪೊಳಲಿಯಲ್ಲಿ ಜಾತ್ರಾ ಸಮಯದಲ್ಲಿ ಒಂದು ದಿನದ ನೇಮ ನಡೀತಾ ಇದ್ದಂತೆ. ಇದೆಲ್ಲ ನಮಗೆ ಗೊತ್ತಿದ್ದಂಥ ಹಿರಿಯರು ಹೇಳ್ತಾ ಇದ್ದಂಥ ವಿಷಯ. ಆದರೆ ನಮ್ಮ ಕಾಲದಲ್ಲಿ ಅಂದರೆ ಕಳೆದ 80 ವರ್ಷಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇರಲಿಲ್ಲ. ಆದರೆ ಈ ಪೊಳಲಿಯಲ್ಲಿ ಅರ್ಕುಳದ ಉಳ್ಳಾಕ್ಲು ದೈವಗಳ ಮಾಡ ಮತ್ತು ಮಗರಂತಾಯಿ ದೈವದ ಸಾಣ ಭಾಳ ಪುರಾತನ ಕಾಲದಿಂದ ಕೂಡ ಹಾಗೇ ಇತ್ತು. 2 ವರ್ಷಗಳ ಹಿಂದೆ ಪುನರ್ನವೀಕರಣ ಮಾಡುವಾಗ ಪ್ರಶ್ನಾ ಚಿಂತನೆಯನ್ನು ಮಾಡಿದಾಗ, ಈ ಕ್ಷೇತ್ರಕ್ಕೆ ಅರ್ಕುಳದಿಂದ ದೈವಗಳ ಭಂಡಾರ ಬರಬೇಕು ಮತ್ತು ಈ ಹಿಂದೆ ನಡೀತಾ ಇದ್ದ ಹಾಗೆ ಮೆಚ್ಚಿ ಸೇವೆ ನಡೀಬೇಕು ಅಂತ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂತು. ಅದಕ್ಕೆ ಅನುಗುಣವಾಗಿ ಈ ಪೊಳಲಿ ಕ್ಷೇತ್ರದ ಆಡಳಿತದವರು ಬಹಳ ಪ್ರೀತಿಯಿಂದ, ಬಹಳ ಆಸ್ಥೆಯಿಂದ, ಬಹಳ ಗೌರವದಿಂದ ಇಲ್ಲಿ ದೈವದ ಸಾಣ ಮತ್ತು ಮಾಡವನ್ನು ಬಹಳ ಚಂದವಾಗಿ ಪುನರ್ನವೀಕರಿಸಿದ್ದಾರೆ. ವರ್ಷಗಳ ನಂತರ ಪುನಃ ಅರ್ಕುಳದಿಂದ ಬಂದು ಈ ಕ್ಷೇತ್ರದಲ್ಲಿ ದೈವಗಳ ಸೇವೆ ನಡೀತಾ ಇರುವಂಥದ್ದು ಪೊಳಲಿಯವರಿಗೆ ಮಾತ್ರ ಅಲ್ಲ, ಅರ್ಕುಳದವರಿಗೆ ಮತ್ತು ರಾಜರಾಜೇಶ್ವರಿಯ ಎಲ್ಲ ಭಕ್ತರಿಗೆ ಕೂಡ ಒಂದು ರೀತಿಯ ರೋಮಾಂಚನವನ್ನು ತಂದಿದೆ. ಇದರೊಂದಿಗೆ ಭಕ್ತಿ ಪ್ರಧಾನವಾದಂಥ ಈ ಕಾರ್ಯಕ್ರಮದಲ್ಲಿ, ಪುಣ್ಯಪ್ರದವಾದಂಥ ಈ ಕಾರ್ಯಕ್ರಮದಲ್ಲಿ ಒಂದು ಕಡೆಯಲ್ಲಿ ಭೂತಾರಾಧನೆ ನಡೀತದೆ, ಇನ್ನೊಂದು ಕಡೆಯಲ್ಲಿ ದೇವತಾ ಸೇವೆ ನಡೀತದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವತಾ ಆರಾಧನೆಗೆ ಮತ್ತು ಭೂತಾರಾಧನೆಗೆ ಇರುವಂಥ ಅನನ್ಯವಾದ ಸಂಬಂಧವನ್ನು ತೋರಿಸ್ತದೆ. ಬಹಳ ವಿಶೇಷ ಅಂತ ಹೇಳಿದರೆ, ಅರ್ಕುಳದಲ್ಲಿ ನಾವು ದೈವವನ್ನು ಮಗರಂತಾಯಿ ದೈವ ಅಂಥೇಳಿ ಪೂಜೆ ಮಾಡಿದರೆ, ಆ ದೈವದ ಮೂರ್ತಿ ಅನಾದಿ ಕಾಲದಿಂದ ಕೂಡ ಈ ಕ್ಷೇತ್ರದಲ್ಲಿತ್ತು. ಆ ಮೂರ್ತಿಯ ಹೆಸರನ್ನು ಮಹಾಘೋರ ದೇವಿ ಅಂತ ಹೇಳ್ತಾರೆ. 4 ಕೈಗಳು ಇರುವಂಥ ಆ ದೇವಿ ಮಹಾಘೋರ ದೇವಿ, ಚಂಡಮುಂಡರ ಸಂಹಾರ ಮಾಡಲಿಕ್ಕಾಗಿ ಮಹಾಘೋರ ದೇವಿಯಾಗಿ ಕಾಣ್ತಾರೆ. ಪ್ರಶ್ನೆಯಲ್ಲಿ ನೋಡಿದಾಗ ಆ ಮಹಾಘೋರ ದೇವಿಯ ಮೂರ್ತಿಯೇ ಮಗರಂತಾಯಿ ದೈವದ ಮೂರ್ತಿ ಅಂತ ಹೇಳಿದಾಗ ನಮಗೆಲ್ಲ ರೋಮಾಂಚನ ಆಯಿತು. ಯಾಕಂತ ಹೇಳಿದರೆ, ಒಂದು ಕಡೆಯಲ್ಲಿ ದೇವತಾರಾಧನೆ, ಇನ್ನೊಂದು ಕಡೆ ಭೂತಾರಾಧನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಭೂತಾರಾಧನೆಯನ್ನು ಏನು ನಾವು ಮಾಡ್ತೇವೋ ಅದಕ್ಕೆ ಧಾರ್ಮಿಕವಾದ ಮತ್ತು ದೇವರ ಹಿನ್ನೆಲೆ ಇದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆದರೆ ಈ ಪೂಜಾ ಆರಾಧನಾ ವಿಧಾನಗಳಲ್ಲಿ ಜನರಲ್ಲಿ ಧಾರ್ಮಿಕ ಪ್ರಜ್ಞೆ ಪ್ರಚೋದನೆಯಾಗಿದೆ.
ಅದರೊಟ್ಟಿಗೆ ಧಾರ್ಮಿಕ ಸಾಮರಸ್ಯಕ್ಕೆ ನಾಂದಿ ಆದದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ಮತ್ತು ಬಹಳ ಹೆಮ್ಮೆಯ ಸಂಗತಿ. ಈ ಕಾರ್ಯಕ್ರಮ, ಈ ಪೂಜಾ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ.